ದೇವಸ್ಥಾನ. ಈಗ ನೀವೆಲ್ಲರೂ ಹೋಗಿ ಬಂದ್ರಲ್ಲ ಮಂತ್ರಾಲಯಗೆ, ಗುರುಗಳ ದರ್ಶನ ಮುಗಿತಾ ಇಟ್ಬಿಟ್ಟು ಮಂತ್ರಾಲಯದಲ್ಲಿ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ತುಂಬ ಜನ ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಾಯ್ತಾ ಇದ್ರು ಯಾವ್ದಾದ್ರು ಒಂದು ವಿಡಿಯೋ ಮಾಡು ಅಂತ. ನನಗೂ ಸ್ವಲ್ಪ ಬೋರ್ ಹಿಡಿತಾ ಇತ್ತು ಮತ್ತು ಬೇಜಾರಾಗ್ತಾಯಿತ್ತು ಯಾವುದೋ ಒಂದು ಕೆಲವೊಂದು ರೀಸನ್ಗೆ. ಸೊ ಅದು ಫೈನಲಿ ಒಂದು ವಿಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಏನಂತ ಅಂದರೆ ಇವತ್ತು ನಮ್ಮ ಫ್ರೆಂಡ್ಸ್ ಜೊತೆ ನಾನು ಒಂದು ಒಳ್ಳೆ ಲಾಂಗ್ ಜರ್ನಿ ಹೋಗ್ತಾ ಇದ್ದೀನಿ. ಸೊ ಅದನ್ನು ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಯಶವಂತಪುರ ಹತ್ರ ಬಂದು ಟ್ರೈನ್ ಕ್ಯಾಚ್ ಮಾಡಿಬಿಟ್ಟು ಆರಾಮಾಗಿ ಟ್ರೈನಲ್ಲಿ ಹೋಗೋದು. ಆಮೇಲೆ ಈಗ ಎಲ್ಲಿಗೆ ಹೋಗ್ತೀನಿ ಅಂತ ಹೇಳ್ಬೇಕಲ್ಲ ನಿಮಗೆ, ಈಗಲೇ ಇಲ್ಲ ಸ್ಟೇಷನ್ ಹತ್ರ ಹೋಗ್ಬಿಟ್ಟು ಟ್ರೈನ್ ಬರುತ್ತಲ್ಲ ಆವಾಗ ಹೇಳ್ತೀನಿ ಎಲ್ಲಿಗೆ ಅಂತ. ನನಗೆ ಕ್ಯೂರಿಯಾಸಿಟಿ ಇದೆ, ನಿಮಗೆ ಹೇಗೆ ಅಂತ ಅನಿಸುತ್ತೆ ಗೊತ್ತಿಲ್ಲ. ಸೊ ಹೋಗ್ತಾ ಇದ್ದೀನಿ ಬನ್ನಿ. ಆದರೂ ಬೆಂಗಳೂರು ಲೈಫ್ ಮಾತ್ರ ತುಂಬ ಸ್ವಲ್ಪ ಕಷ್ಟ ಅಂತ ಅನ್ಬೋದು. ಏನಕ್ಕಂತ ಅಂದರೆ ಒಂದು ಆನ್ ಟೈಮ್ ರೀಚ್ ಆಗೋಕ್ಕಾಗಲ್ಲ, ಯಾಕಂದರೆ ಬಸ್ ಕಾಯಬೇಕು ಮತ್ತು ಆಟೋ ಯಾವುದೇ ಆದರೂ ಕೂಡ ಕಾಯಲೇಬೇಕಾಗುತ್ತಲ್ಲ. ಸೊ ಬಸ್ ಅಂತ ಅಂದರೆ ಆನ್ ಟೈಮ್ ಸಿಗೋಲ್ಲ. ನಾವು ಹೇಳಿದ ಟೈಮು ಅಥವಾ ನಮಗೆ ಅಂದ್ಕೊಂಡ ಟೈಮ್ಗೆ ಹೋಗೋಕ್ಕಾಗಲ್ಲ. ಜನರಲ್ ನೆಮ್ಮದಿ ಇಲ್ಲ, ರಿಸರ್ವೇಷನಲ್ಲೂ ನೆಮ್ಮದಿ ಇಲ್ಲ. ಹುಡ್ಕೊಂಡು ಕೂತ್ಕೊಳ್ಳೋ ತನಕ ಅಲ್ಲಿ ಬೇರೆ ಜನರಲ್ಲಿಗೆ ಬಂದು ಇದು ಮಾಡ್ತಾರೆ, ಆ ಕಡೆ ಹುಡ್ಕಾಕು ಹೇಳ್ತಾರೆ. ಏನು ಮಾಡೋದು, ಎಲ್ಲ ಒಂದು ಕಡೆ ಬಂದ್ಬಿಟ್ಟು ಹತ್ಕೊಂಡ್ಬಿಟ್ಟು ನಮ್ಮ ಪ್ರಾಣ ತಿಂತಾರೆ ಗುರು. ಅಂತ ಫೈನಲಿ ಬಂದಾಯ್ತು. ನನಗೆ ಅಲ್ಲಿ ತುಂಬ ರಶ್ ಇದ್ರು, ಹಂಗಾಗಿ ಇದಕ್ಕೆ ಬಂದೆ. ಪ್ಲಾಸ್ಟಿಕ್ ಕವರ್ ಬೇರೆ ಕೊಡ್ತಾರೆ ನನಗೆ. ನಾನು ಬಂದಿದ್ದು 6:30ಗೆ ಅಲ್ಲಿಂದ ಹೊರಟಿದ್ದು ಆಫೀಸಿಂದ. ಇಲ್ಲಿಗೆ ಬಂದು 1.5 hour ಕಾಲಿದ್ದೀನಿ ಟ್ರೈನ್ ಬರೋಕ್ಕೆ. ಸೊ 8:30 ಆಗಿದೆ ಟ್ರೈನ್ ಬಂದು. ಸೊ ಈಗ ಅರ್ಧ ಗಂಟೆ ಆದಮೇಲೆ ಟ್ರೈನ್ ಹೊರಡ್ತಾ ಇದೆ. ಸ್ವಲ್ಪ ಕಷ್ಟ ಆಗ್ತಿದೆ, ರಿಸರ್ವೇಷನ್ ಆದ್ರೂ ನೆಮ್ಮದಿಯಾಗಿ ಹೋಗಕ್ಕೆ ಆಗ್ತಾ ಇಲ್ಲ. ಏನು ಮಾಡೋದು, ತುಂಬ ರಶ್ ಗುರು, ಆಗ್ತಿಲ್ಲ. ನೋಡೋಣ, ಸ್ವಲ್ಪ ಕಷ್ಟ ಆಯ್ತು. ಆದ್ರೂ ಮಜವಾಗಿತ್ತು ಮಾತ್ರ. ನುಗ್ಗಲ್ಲಿ ನುಗ್ಗಾಡ್ಕ ಬಂದು ಇವ್ರು ಎಲ್ಲಾರು ಬರ್ತಾರೆ, ರಿಸರ್ವೇಶನ್ ಫ್ರೀ ಆಗಿರ್ಬೋದು ಅಂತ ಅನ್ಕೊಂಡೆ. ಆರಾಮಾಗಿ ವಿಂಡೋ ಪಕ್ಕ ಕೂತ್ಕೊಂಡು ಏನಾದ್ರು ಒಂದು ಆರಾಮಾಗಿ ಆಕ್ಟಿವಿಟೀಸ್ ಮಾಡ್ಕೊತ ಹೋಗೋಣ ಅಂತ ಅನ್ಕೊಂಡೆ. ಬಟ್ 8 hours later ಅಂತೂ ಆಂಧ್ರ ಪ್ರದೇಶದ ಮಂತ್ರಾಲಯಂ ಜಂಕ್ಷನ್ ಹತ್ರ ಬಂದಿದ್ದೀವಿ. ಈಗ ಇಲ್ಲಿಂದ 15 ಕಿಲೋಮೀಟರ್ ಹೋಗ್ಬೇಕು. ಇದೆ ಅಲ್ವಾ ಬಂದಿದ್ದು ನಾವು ಸ್ಲೀಪರ್ ಕೋಚ್ ಇದು. ಆಕ್ಚುಲಿ ರೆಡ್ ಚೆನ್ನಾಗಿದೆ. ಮಂತ್ರಾಲಯಕ್ಕೆ ಬಂದ್ರು ಮೂನ್ ನೋಡೋದು ಮಾತ್ರ ಬಿಡಲ್ಲ. ಸೊ ಹೋಗ್ತಾ ಇಲ್ಲ ಹಿಂಗೆ. ಮತ್ತೆ ಒಂದು ಆಟೋ ಡ್ರೈವ್ ಚೆನ್ನಾಗಿದೆ, ಮಜವಾಗಿದೆ ಇದು. ಬುಕ್ ಮಾಡೋಣ, ಒಂದು ಟ್ರೈನ್ ಟಿಕೆಟ್ ಬುಕ್ ಮಾಡಿರೋದು ಮಾತ್ರ ಹೇಳಿರೋದು, ಅದು ಬಿಟ್ಟು ರೂಮ್ ಬುಕ್ ಮಾಡಿರೋದು ನಾವು ರಾಮಸ್ತಾಯ ಕೇಳಂಗಿ ಮಾತಾಡೋದ್ರೆ ಇದು ರಾಘವೇಂದ್ರ ಟೆಂಪಲ್ ಹತ್ರ ಬಂದ್ವಿ. ಅಂದ್ರೆ ಹತ್ರ ಇದೀವಿ. ಇಲ್ಲಿ ಈಗ ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಹೋಗೋಣ. ಲೆಟ್ಸ್ ಗೋ. ಫುಲ್ ಹಾಟ್ ಆಗಿದೆ ಬಿಸಿಲು. ಅಂದ್ರೆ ಸಂಜೆ ರಾತ್ರಿ ಹೊತ್ತು ಕೂಡ, ಈ ಮಧ್ಯರಾತ್ರಿ ಏನೋ 2 ಗಂಟೆ ಅಥವಾ 3 ಗಂಟೆ ಆದ್ರೂ ಸ್ವಲ್ಪ ವೆದರ್ ಕೂಲ್ ಆಗಿರುತ್ತೆ ಅಂತ. ಬಟ್ ಇಲ್ಲಿ ಇನ್ನೂ ಬಿಸಿ ಗಾಳಿ ಹೊಡಿತಾ ಇದೆ. ಸೊ ಈಗ ನಾವು ಎಲ್ಲಿದ್ದೀವಿ ಅಂತ ಅಂದರೆ, ಈಗ ರಾಘವೇಂದ್ರ ಸ್ವಾಮಿಗಳ ಮಠ ಏನಿದೆ, ಹೆಬ್ಬಾಗಿಲು ಏನಿದೆ ಅಲ್ಲಿದ್ದೀವಿ. ನೋಡಿ
ಈ ನೈಟ್ ವ್ಯೂ ಮಾರ್ನಿಂಗ್ ವ್ಯೂ ಇನ್ನೂ ಚೆನ್ನಾಗಿರುತ್ತೆ ಏನೋ. ನನಗಿಂತ ರೋಮಾಂಚನ ಆಯಿತು. ಏನಂತಂದರೆ ಅದೊಂದು ಇದು ಪ್ಲೈನ್ ಅಂದರೆ ಜಾಗ ಫುಲ್ ಪೀಸಾಗಿ, ಅಂದರೆ ಯಾವ ಥರ ಅಂದರೆ ಪ್ಲೈನ್ ಆಗಿದ್ದರೆ ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ. ಅಂದರೆ ಯಾವ ಥರ ಹೇಳೋಣ ಅಂದರೆ ಅದು ಈ ಟೈಮಲ್ಲಿ ನೋಡೋಕ್ಕೆ ಅದ್ಭುತವಾಗಿದೆ. ಇನ್ನೂ ಚೆನ್ನಾಗಿರ್ತಿತ್ತು ಅಂತ, ಅಂದರೆ ಡೇ ಟೈಮಲ್ಲಿ ಬಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ. ಸೊ ಈಗ ನೈಟ್ ಬಂದಿರೋದ್ರಿಂದ ಆಬ್ವಿಯಸ್ಲಿ ಚೆನ್ನಾಗಿದೆ. ನನಗೆ ಇನ್ನೊಂದು ಏನು ಅಟ್ರಾಕ್ಟಿವ್ ಆಗಿದೆ ಅಂತ ಅಂದರೆ ಅದು ಏನೋ ಟೆಂಪಲ್ ಮಾಡಿದ್ದಾರಲ್ಲ, ಸೊ ಇಲ್ಲಿ ವಾಲ್ಸು ಮತ್ತು ಆ ವಾಲಲ್ಲಿ ಕೆತ್ತಿರುವಂಥ ಪೇಂಟಿಂಗು ಮತ್ತು ಕಂಬ ಡಿಸೈನ್ಸ್ ಇದೆಯಲ್ಲ ಎರಡೂ ಕಡೆ. ಈ ಕಡೆ ಏನು ಅಂತ ಅಂದರೆ ರಾಘವೇಂದ್ರ ಸ್ವಾಮಿಗಳು ಮತ್ತು ಇನ್ನು ಅವ್ರು ನಡೆದು ಬಂದಂಥ ಲೈಫ್ ಸ್ಟೈಲು ಏನು ಅಂದರೆ ಅವ್ರು ಏನೇನು ಸಂಗೀತ ಅಭ್ಯಾಸ ಮಾಡ್ತಿದ್ರು, ವಿದ್ಯಾಭ್ಯಾಸ ಮಾಡ್ತಾಯಿದ್ರು, ಅದೆಲ್ಲ ಈ ಕಡೆ ಪೋರ್ಟ್ರೇಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಅವತಾರಗಳು ಮತ್ತು ಟೆಂಪಲ್ಲು ಆ ಥರ. ಈ ಕಡೆ ಬಂದು ಆಬ್ವಿಯಸ್ಲಿ ನಾವು ನೋಡಿರ್ತೀವಲ್ಲ, ಏನು ಪುರಾಣಗಳ ಪ್ರಕಾರ ಹೇಳಿರ್ತಾರೆ, ಒಂದು ಸಮುದ್ರ ಮಂಥನ ಮಾಡಿರೋದು ವರಾಹ, ಹಾಗೆ ವಿಷ್ಣು, ಹಾಗೆ ಇನ್ನೇನು ಅವತಾರಗಳು ಇದೆಯಲ್ಲ, ಮತ್ಸ್ಯ, ಕೂರ್ಮ, ವರಾಹ, ರಾಮ, ಬುದ್ಧ, ಆಮೇಲೆ ಕಲ್ಕಿ, ಹೀಗೆ ಆ ಅವತಾರಗಳನ್ನು ಇಲ್ಲಿ ಚಿತ್ರಣ ಮಾಡಿದ್ದಾರೆ. ಆ್ಯಂಡ್ ಎಲ್ಲರೂ ಬೆಳಿಗ್ಗೆ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ಕೆಲವರು ಈಗ ಟ್ರಾವೆಲ್ ಮಾಡಿ ಬಂದು ಮಲಗಿರೋರು, ಇನ್ನು ಕೆಲವರು ರಾತ್ರಿನೇ ಬಂದು ಬೆಳಿಗ್ಗೆ ದರ್ಶನಕ್ಕೆ ಕಾಯ್ತಾ ಇದ್ದಾರೆ. ನನಗೆ ಏನು ನೆನಪಾಯ್ತು ಗೊತ್ತಾ, ಇದರಲ್ಲಿ ಇಲ್ಲಿ ಮಲಗಿರೋರೆಲ್ಲ ಡಿಫ್ರೆಂಟ್ ಮೈಂಡ್ಸೆಟ್ ಇರುತ್ತೆ. ಮತ್ತು ಅವ್ರ ಮೈಂಡಲ್ಲಿ ಈಗ ಮಲಗಿದ್ರು ಕೂಡ ಬೇರೆ ಏನು ಡಿಫ್ರೆಂಟ್ ಥಾಟ್ಸ್ ಹೋಗ್ತಾ ಇರುತ್ತೆ ಅಲ್ವಾ ಅಂತ. ಕ್ಯಾಶುವಲಾಗಿ ಹ್ಯೂಮನ್ ಬೀಯಿಂಗು ಏನೋ ಥಾಟ್ ಏನೇನು ಇರುತ್ತೆ ಅದೆಲ್ಲ ಹೋಗ್ತಾ ಇರುತ್ತಲ್ಲ ಸಬ್ಕಾನ್ಷಿಯಸ್ ಮೈಂಡಲ್ಲಿ, ಆ ಥರ ಫೀಲ್ ಬರ್ತಾಯಿದೆ. ಯಾರ ಮೈಂಡಲ್ಲಿ ಹೇಗಿದೆ ಅಂತ ಗೊತ್ತಿಲ್ಲ. ರಾಘವೇಂದ್ರ ಸ್ವಾಮಿನೇ ನೋಡಿ ರೀಡ್ ಮಾಡಬೇಕು ಅಷ್ಟೇ. ತುಂಗಾ ತೀರ ಹತ್ರ ಬಂದಿದ್ದೀವಿ. ಆದರೆ ತುಂಗೆ ಒಡಲಲ್ಲಿ ನೀರೇ ಇಲ್ಲ, ಕಡಿಮೆ ಇದೆ ನೀರು, ತುಂಬ ಅಷ್ಟೊಂದು ಏನಿಲ್ಲ. ವಿಶಾಲವಾಗಿದ್ದರು. ನೋಡೋಣ ಬನ್ನಿ ಮುಂದೆ ಹೋಗಿ ನೀರು ಎಷ್ಟಿದೆ ಅಂತ. ಐ ಥಿಂಕ್ ಏನಾದ್ರು ತುಂಬ ಮಳೆ ಏನಾದ್ರು ಬಂದು ನೀರು ತುಂಬಿದರೆ ಈ ಮೆಟ್ಲು ತನಕ ಬರ್ಬೋದು ಅನಿಸುತ್ತೆ. ಇಲ್ಲಿ ತನಕನೂ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೌದು, ಆ್ಯಕ್ಚುಲಿ ಇಲ್ಲೆಲ್ಲ ಕಟ್ಟೆ ಎಲ್ಲ ಮಾಡಿದಾರಲ್ಲ, ಸೊ ಈ ಥರ ಇರುತ್ತೆ. ಅಂದರೆ ಬೇರೆ ಟೆಂಪಲ್ಗಳಿಗೆಲ್ಲ ಹೋದಾಗ ನದಿನಲ್ಲಿ ಸ್ನಾನ ಮಾಡೋಕ್ಕಿಂತ ಬಂದಾಗ ಇಲ್ಲಿ ತನಕ ಇರ್ಬೋದು. ಐ ಥಿಂಕ್ ಅಲ್ಲಿ ತನಕ ಅಷ್ಟು ಬಂಡೆ ಎಲ್ಲ ಇದೆಯಲ್ಲ, ಸೊ ಹಾಗಾಗಿ ಬರ್ಬೋದು. ಇನ್ನೂ ಬೇಕಾದ್ರೆ ಇಲ್ಲಿ ಕಾಲಿಟ್ರೂ ಕೂಡ ನಮ್ಮ ಮೊಣಕಾಲು ಗಂಟ ನೀರು ಬರ್ಬೋದು ಅನಿಸುತ್ತೆ. ಅಷ್ಟು ಇಲ್ಲ ಗುರು, ನೀರು ಕಮ್ಮಿ ಇದೆ, ನೀರೇ ಇಲ್ಲ. ಬಾರ್ಡ್ರ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ನೋಡಿ. ನದಿ ಒಳಗೆ ಇನ್ನೂ ಏನೇನೆಲ್ಲ ಇರ್ಬೋದು. ಇಲ್ಲಿ ನದಿನಲ್ಲಿ ಅಂದರೆ ನೀರೊಳಗೆ ಜಲಚರ ಪ್ರಾಣಿಗಳು ಇದೆ. ಆ್ಯಂಡ್ ಕಸನೂ ತುಂಬ ತಂದಾಕ್ತಾರೆ, ಎಷ್ಟೇ ಹೇಳಿದ್ರು ಕೂಡ ಹಾಗೆ ಆಗ್ತಾರೆ. ಏನು ಬಟ್ಟೆ ಆಗಿರ್ಬೋದು, ಪ್ಲಾಸ್ಟಿಕ್ ಥಿಂಗ್ಸ್ ಆಗಿರ್ಬೋದು, ಬೇರೆ ಏನಾದರೂ ಅಷ್ಟು ವೇಸ್ಟೇಜ್ ಎಲ್ಲನೂ ಕೂಡ ಹಂಗೆ ಆಗ್ತಾ ಹೋಗ್ತಾರೆ. ಆ್ಯಂಡ್ ಕಾಮನ್ ಸೆನ್ಸ್ ಇಲ್ಲ ಅಂತ ಆಯ್ತಾರೆ ಜನಗಳು. ಅದನ್ನು ಅರ್ಥ ಮಾಡ್ಕೊಂಡು ಅದನ್ನೆಲ್ಲ ಬಿಡಬೇಕು. ಬಟ್ ಎಷ್ಟೇ ಆದರೂ ನಮ್ಮ ಬುದ್ಧಿ ನಾವು ಬಿಡಲ್ಲ ಅಂತಾರಲ್ಲ, ಹಂಗೆ. ಸೊ ಇಲ್ಲಿ ಎರಡು ಅಂದರೆ ಕರ್ನಾಟಕ ಮತ್ತು ಆಂಧ್ರ ಬಾರ್ಡರು. ಈ ನದಿ ಬಿಟ್ಟು ಆ ಕಡೆ ಹೋದರೆ ಕರ್ನಾಟಕ ಬಾರ್ಡರು. ಸೊ ಅವರ್ ವೈಸು. ಸೊ 5 to 5 ಸೊ ಫೈನಲಿ ರೂಮ್ ಹತ್ರ ಬಂದಾಯಿತು. ರೂಮ್ ಅಂತೂ ಪರವಾಗಿಲ್ಲ. ಒಳಗಡೆ ಹೆಂಗಿದೆ ನೋಡೋಣ. 600 ಅಂತ ಹೇಳಿದ್ದಾರೆ. ಒಳಗಡೆ ಹೇಗಿದೆ ನೋಡೋಣ ಫೆಸಿಲಿಟೀಸ್. ಬೆಡ್ ಓಕೆ, ವಾ ಸಾಫ್ಟಾಗಿದೆ. ಸೊ
ಹೌದಾ, ಪರವಾಗಿಲ್ಲ. ಬಾತ್ರೂಮು ಕೂಡ ಮ್ಯಾನೇಜಬಲ್. ರೇಟಿಂಗ್ ಕೊಡ್ತೀನಿ ಅಂದಿದೆ ಅಲ್ವಾ, ರೇಟಿಂಗ್ ಬಂದು ಇದಕ್ಕೆ ಒಂದು 5ಗೆ ಒಂದು 3 ಕೊಡ್ಬೋದಷ್ಟೇ. ಆಂಧ್ರ ಬಾರ್ಡರ್ನಲ್ಲಿ ನೆಲೆಸಿರುವಂತಹ ಮಂತ್ರಾಲಯಂ ಸ್ಥಳದಲ್ಲಿರುವಂತಹ ರಾಘವೇಂದ್ರ ಸ್ವಾಮೀಜಿಯವರು ನೆಲೆಸಿರುವಂತಹ ಒಂದು ಸ್ಥಳ. ಅಲ್ಲಿಗೆ ಇವತ್ತು ಬಂದಿದ್ದೀವಿ. ಸೊ ಆಗಲೇ ಫೋಟೋಶೂಟ್ ಮಾಡ್ತಾ ಇದ್ದಾಗ ಎರಡು ಜನ ಬಂದರು, ಒಂದು ಕಪಲ್ ಅಥವಾ ಫ್ರೆಂಡ್ಸ್ ಅಂತ ಅನ್ಕೊಳ್ತೀನಿ. ಸೊ ನೋಡ್ತಾ ಇದ್ರೆ ನಮಗೆ ಯಾಕಪ್ಪ ಕೊಟ್ಟಿಲ್ಲ ಇನ್ನು ಅಂತ ಅನಿಸ್ಬಿಟ್ಟು ಒಂದು ಫೀಲ್ ಬರುತ್ತೆ. ಅಂದರೆ ಒಂದು ಮೂಮೆಂಟು ಏನು ಅಂತ ಅಂದರೆ, ಒಂದು ಏಜಲ್ಲಿ ಆಯಾ ಏಜಲ್ಲಿ ಏನೇನು ಆಗಬೇಕು ಆ ಥರ ಆಗಬೇಕು ಅಲ್ವಾ, ಆ ರೀತಿ ನಾವು ಕೂಡ ಒಂದು ಏನು ನಾವು ಅಂತಲ್ಲ, ಈ ಏಜಲ್ಲೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಒಂದು ಫೀಲ್ ಬಂತು. ನಮ್ಮ ಫ್ರೆಂಡ್ ಕೂಡ ಅದನ್ನೇ ಹೇಳ್ದ, ನೋಡು ಅವರು ನೋಡಿ ಹೆಂಗಿದ್ದಾರೆ, ನಮಗೆ ಯಾಕಿಲ್ಲ ಅಂತ ಹೇಳ್ತಾ ಇದ್ದ. ಯಾರು? ನಾನಾ? ಹಾಂ, ನೀನೇ ಹೇಳ್ತಾ ಇದ್ರು. ಸೊ ಆವಾಗ ನನಗೆ ಈ ಥಾಟೇ ಬಂದಿಲ್ಲ. ಹೆಂಗೋ ನನ್ನ ಪಾಡಿ ನಾನು ಆರಾಮಾಗಿದ್ದೀನಿ, ಯಾವುದೋ ಒಂದು ವ್ಲಾಗ್ ಮಾಡ್ಕೊಂಡಿದ್ದೀನಿ, ಬಂದ್ಬಿಟ್ಟು ಮಧ್ಯದಲ್ಲಿ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನಾದ್ರು ಹೇಳಬೇಕಲ್ಲ ಅಂತ ಅನ್ನಿಸ್ತು. ಆ್ಯಕ್ಚುಲಿ ಹೌದು, ನಿಜವಾಗ್ಲೂ ಹೇಳ್ಬೇಕಂತಂದರೆ ಈ ಥರ ಒಂದು ಲೈಫಲ್ಲಿ ಎಲ್ಲದಕ್ಕೂ ಇರಬೇಕು. ಹೌದು, ನಿಜವಾಗ್ಲೂ ಲೈಫ್ ಟೈಮ್ ಮೆಮೊರಿನೇ. ಮೂಮೆಂಟ್ ಎಲ್ಲರ ಜೊತೆನೂ ಬರಲ್ಲ. ಹೌದು, ಆ ಒಂದು ಮೂಮೆಂಟ್ ಇರುತ್ತಲ್ಲ, ಅಥವಾ ಒಂದು ಕ್ಷಣಗಳು, ಅದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಅಂದರೆ ಎಲ್ಲರ ಲೈಫಲ್ಲೂ ಕೂಡ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ರಾಯರ ದರ್ಶನ ಪಡೆದುಕೊಳ್ಳೋದಕ್ಕೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಅಲ್ಲಿಂದ ಬಂದು ರಾಯರ ಕೆಲವು ವಿಚಾರಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಶ್ರೀ ರಾಘವೇಂದ್ರ ಸ್ವಾಮಿಯವರು ಅಂದಿನ 1595ರಲ್ಲಿ ತಮಿಳುನಾಡಿನ ಭುವನಗಿರಿ ಎಂಬ ಪ್ರದೇಶದಲ್ಲಿ ತಂದೆ ಆದಂತಹ ತಿಮ್ಮಣ್ಣ ಭಟ್ಟರು ಹಾಗೂ ತಾಯಿ ಗೋಪಿಕಾಂಬ ಎಂಬ ದಂಪತಿಗೆ ಜನಿಸಿದಂತಹ ಏಕೈಕ ಪುತ್ರ ವೆಂಕಟನಾಥ. ಅದಾದ ನಂತರ ಅವರು ಬಾಲ್ಯದಿಂದಲೇ ಬಹಳ ಬುದ್ಧಿವಂತರಾಗಿದ್ದರು. ಅದಲ್ಲದೆ ಅವರು ವೇದಶಾಸ್ತ್ರ ಪಠಣದಲ್ಲಿ ಕೂಡ ಅತಿ ಜ್ಞಾನವನ್ನು ಉಳ್ಳವರಾಗಿದ್ದರು. ಅವರ ವಿದ್ಯಾಭ್ಯಾಸಕ್ಕಾಗಿ ಅವರು ಹೋದಂತಹ ಸಂದರ್ಭದಲ್ಲಿ ಒಬ್ಬ ಗುರುಗಳು ಏನಿರ್ತಾರೆ ಅಂದ್ರೆ ಪೀಠಾಧಿಪತಿಗಳು ಇರ್ತಾರಲ್ಲ. ಸದ್ಯ ಈಗ ರಾಘವೇಂದ್ರ ಸ್ವಾಮಿ ಅವರು ಈಗ ಪೀಠಾಧಿಪತಿ ಆಗೋಕ್ಕಿಂತ ಮುಂಚೆ ಹಿಂದಿನ ಗುರುಗಳಿದ್ದರು. ಒಬ್ಬ ಏನು ವೆಂಕಟನಾಥ ಅವರನ್ನ ನೋಡಿದಾಗ ಈ ಮಗು ನಿಮ್ಮಲ್ಲಿ ಇರೋದಿಲ್ಲ, ಹಾಗೆ ಇವರು ಲೋಕ ಉದ್ಧಾರಕ್ಕಾಗಿ ಜನಿಸಿದವರು, ಅವರು ನೀವು ಬೇಡ ಅಂತ ಅಂದ್ರೂ ಕೂಡ ನಿಮ್ಮ 7ನೇ ಅಥವಾ 17ನೇ ವಯಸ್ಸಿನಲ್ಲಿ ಅಥವಾ ಅವರು ಕೆಲವು ವರ್ಷಗಳ ನಂತರ ನಿಮ್ಮಲ್ಲಿ ಇರೋದಿಲ್ಲ ಅಂತ ಹೇಳಿರ್ತಾರೆ. ಸೊ ಅದರಿಂದ ತನ್ನ ತಾಯಿ ಅವರು ತುಂಬಾ ದುಃಖಿತರಾಗ್ತಾರೆ. ಹಾಗೆ ಆ ಒಂದು ಸತ್ಯವನ್ನು ಕೇಳಿದಂತಹ ತಾಯಿ ಅವರು ತುಂಬಾ ದುಃಖಿತರಾಗ್ತಾರೆ. ಅಂದ್ರೆ ಮುಂದಿನ ಸಾಂಸಾರಿಕ ಜೀವನ ಅಂತ ಬಂದಾಗ ಅವರ ಸರಸ್ವತಿ ಬಾಯಿ ಅವರನ್ನ ವಿವಾಹ ಆಗ್ತಾರೆ. ಅದಾದ ನಂತರ ಸರಸ್ವತಿ ಬಾಯಿ ಅವರನ್ನ ವಿವಾಹ ಆದಂತಹ ಸಂದರ್ಭದಲ್ಲಿ ತುಂಬಾ ಕಷ್ಟಗಳನ್ನ ಬಡತನದಲ್ಲಿ ಎದುರಿಸ್ತಿದ್ದಾರೆ. ಅದು ತನ್ನ ಮಗುವಿಗೆ ಕೂಡ ಯಾವುದೇ ರೀತಿಯ ಒಂದು ಏನೋ ಊಟ ತಿಂಡಿ ಅಂದ್ರೆ ಊಟದ ವ್ಯವಸ್ಥೆ ಇಲ್ಲದ ಕಾರಣ ಹಸುವಿನಿಂದ ತುಂಬಾ ಒದ್ದಾಡುವಂತ ಸ್ಥಿತಿ ಆಯ್ತು. ಆದ್ರೂ ಕೂಡ ಅವರನ್ನು ತಾವು ನಂಬಿದಂತಹ ದೇವರು ಕೈ ಬಿಡೋದಿಲ್ಲ ಎನ್ನುವ ನಿಟ್ಟಿನಲ್ಲಿ ಅವರ ಅಪಾರ ನಂಬಿಕೆ ಅವರನ್ನ ಕೈ ಬಿಡಲ್ಲ ಅಂತ ಒಂದು ನಿಟ್ಟಿನಲ್ಲಿ ಒಂದು ಅವರ ಒಂದು ಏನು ದೇವರ ಧ್ಯಾನ ಆಗಿರ್ಬೋದು, ಜ್ಞಾನವನ್ನು ಸಹ ಓದೋದು ಅಥವಾ ದೇವರ ಧ್ಯಾನ ಮಾಡೋದ್ರಲ್ಲಿ ನಿರತರಾಗ್ತಾರೆ. ಅದಾದ ನಂತರ ಅವರು ಸನ್ಯಾಸತ್ವ ಸ್ವೀಕರಿಸೋಕೆ ಅಂತ ಹೋಗ್ತಾರೆ. ಅದಾದ ನಂತರ ಸನ್ಯಾಸತ್ವ ಸ್ವೀಕರಿಸಿದ ನಂತರ ಸರಸ್ವತಿ ಬಾಯಿ ಅವರು ಕೂಡ ತಾನು ತಮ್ಮ ಜೊತೆ ಇರೋದ ನಾನು ಕೂಡ ನಿಮ್ಮನ್ನು ಬಿಟ್ಟು ಹೋಗ್ತೀನಿ, ಅಂದ್ರೆ ನಿಮ್ಮಲ್ಲಿಗೆ ಬರ್ತೀನಿ ಅಂತ ಅಂದಾಗ ಅವರು ಕೂಡ ಏನೋ ಅವರನ್ನ ಹುಡುಕಿಕೊಂಡು ಹೋಗುವಂತಹ ಸಂದರ್ಭದಲ್ಲಿ ಬಾವಿಯಲ್ಲಿ ಬಿಟ್ಟು ಅವರ ಪ್ರಾಣವನ್ನ ತ್ಯಾಗ ಮಾಡ್ತಾರೆ. ಅದಾದ ನಂತರ ಅವರ ಆತ್ಮ ಬಂದು ರಾಘವೇಂದ್ರ ಸ್ವಾಮಿ ಅವರ ಎದುರಿಗೆ ಬಂದಾಗ ಅವರಿಗೆ ಮೋಕ್ಷವನ್ನ ಕೊಡ್ತಾರೆ. ಅದಾದ ನಂತರ ರಾಘವೇಂದ್ರ ಸ್ವಾಮಿಗಳು ಲೋಕ ಕಲ್ಯಾಣಕ್ಕಾಗಿ ಅಥವಾ ಲೋಕ ಉದ್ಧಾರಕ್ಕೋಸ್ಕರ ಅವರು ತೀರ್ಥಯಾತ್ರೆಯನ್ನು ಅಂದ್ರೆ ಭಾರತದಾದ್ಯಂತ ಅಥವಾ ಸಂಚರಿಸ್ತಾ ಅವರು ಮಂತ್ರ ಪಠನೆ ಮಾಡುತ್ತಾ ವೇದಗಳನ್ನ ಎಲ್ಲರಿಗೂ ಎಲ್ಲಾ ಕ್ಷೇತ್ರಗಳು ಎಲ್ಲಾ ಸ್ಥಳಗಳಿಗೂ ಹೋಗಿ ಹೇಳ್ತಾ ಇರ್ತಾರೆ, ಪಠನೆ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ಲೋಕ ಸಂಚಾರವನ್ನ ಮಾಡುವಂತಹ ಸಂದರ್ಭದಲ್ಲಿ ತುಂಬಾ ಹಲವಾರು ತೊಂದರೆಗಳನ್ನು ಕೂಡ ಎದುರಿಸ್ತಾರೆ. ಅದಲ್ಲದೆ ಇನ್ನು ಭಕ್ತರ ತೊಂದರೆಗಳನ್ನ ಕೂಡ ಸಾಲ್ವ್ ಅಂದ್ರೆ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತಾ ಹೋಗ್ತಾರೆ, ತೊಂದರೆಗಳನ್ನ ಪರಿಹಾರ ನಿವಾರಿಸ್ತಾರೆ. ಅದಾದ ನಂತರ ಇನ್ನು ಕೆಲವು ದಿನಗಳ ನಂತರ ಅಂದ್ರೆ ಕೆಲವು ವರ್ಷಗಳ ನಂತರ ಪವಾಡಗಳು ಕೂಡ ನಡೀತಾರೆ. ರಾಘವೇಂದ್ರ ಸ್ವಾಮಿ ಅವರ ಹಲವಾರು ಪವಾಡಗಳನ್ನು ನಾವು ಕೇಳಿರ್ಬೋದು. ಅದಲ್ಲದೆ ಅವರು ಒಂದು ಮಗುವನ್ನ ಸತ್ತ ಮಗುವನ್ನ ಬದುಕಿಸುವಂತ ಆಗಿರ್ಬೋದು, ಅಥವಾ ನವಾಬನು
ಒಬ್ಬ ಮುಸ್ಲಿಂ ರಾಜ ಏನಿರ್ತಾನೆ ರಾಘವೇಂದ್ರ ಸ್ವಾಮಿಯವರನ್ನ ಪರೀಕ್ಷೆ ಮಾಡೋಕ್ಕೋಸ್ಕರ ಕೂಡ ಅವರು ಒಂದು ತಟ್ಟೆಯಲ್ಲಿ ಮಾಂಸವನ್ನ ಮುಚ್ಚಿಟ್ಟು ಅವರ ಎದುರಿಗೆ ಬಂದು ಅವರ ಏನು ಶಕ್ತಿ ಏನಿದೆ ಅನ್ನೋದೊಂದು ಪರೀಕ್ಷೆಗೋಸ್ಕರ ಇಟ್ಟಾಗ ಅವರು ಕೈ ಮುಟ್ಟಿದ ಕ್ಷಣ ಮಾಂಸ ಹಣ್ಣಾಗಿ ಪರಿವರ್ತನೆ ಆಗುತ್ತದೆ. ಅದನ್ನು ಕಂಡಂತಹ ಆ ರಾಜ ತುಂಬಾ ಆಶ್ಚರ್ಯಗೊಂಡು ಅವರನ್ನ ತಾನು ಶರಣಾಗ್ತಾನೆ. ಅದಾದ ನಂತರ ಅವರಿಗೆ ಬೇಕಾದಂತಹ ಮಂಚಾಲೆ ಎಂಬ ಪ್ರದೇಶವನ್ನ ಕೂಡ ಬಿಟ್ಕೊಡ್ತಾರೆ. ಯಾಕೆಂತಂದ್ರೆ ಅವರು ಅಲ್ಲಿ ಲೋಕ ಕಲ್ಯಾಣಕ್ಕೋಸ್ಕರ ಅಲ್ಲಿ ನೆಲೆ ನಿಂತು ಭಕ್ತಾದಿಗಳ ಏನು ತೊಂದರೆ ತೊಡಕುಗಳನ್ನು ನಿವಾರಣೆ ಪರಿಹಾರ ಮಾಡೋಕ್ಕೋಸ್ಕರ ಇಲ್ಲಿ ನೆಲೆಸಿ ಎಲ್ಲರನ್ನು ಕೂಡ ಕಾಪಾಡುವಂತ ಒಂದು ಏನು ಶಕ್ತಿಯನ್ನ ಹೊಂದಿರುವಂಥದ್ದು ಅದೇ ಈ ಮಂತ್ರಾಲಯ, ಈಗಿನ ಮಂತ್ರಾಲಯ. ಅದಾದ ನಂತರ ಇನ್ನು ಹಲವಾರು ರೀತಿಯ ಪವಾಡಗಳನ್ನು ಕೂಡ ನಡೆದಿದೆ. ಏನು ಅಂತಂದ್ರೆ ರಾಘವೇಂದ್ರ ಸ್ವಾಮಿಯವರು ಏನು ಒಬ್ಬ ಮಗುವಿನ ಪ್ರಾಣವನ್ನು ಉಳಿಸಿರೋ ಅಂದ್ರೆ ಸತ್ತ ಮಗುವಿನ ಪ್ರಾಣವನ್ನು ಉಳಿಸಿದ್ದಾರೆ. ಅದಲ್ಲದೆ ಅದನ್ನು ಕಂಡಂತಹ ಹಲವಾರು ವ್ಯಕ್ತಿಯ ಜನರು ಇವರು ನಿಜವಾಗ್ಲೂ ಪವಾಡ ಪುರುಷರ ಅಥವಾ ಅವರ ಏನೋ ಮರ್ಮ ಅಥವಾ ಯಾವುದು ತಂತ್ರನ ಅಂತ ಒಂದು ರೀತಿಯಲ್ಲಿ ಎಲ್ಲರೂ ಪರೀಕ್ಷೆ ಮಾಡೋಕ್ಕೆ ಅಂತ ಹೋದಾಗ ಇಬ್ಬರು ಆ ಒಂದು ಮಗುವನ್ನು ಸತ್ತಂತೆ ನಟಿಸುವಂತೆ ಮಾಡಿದಾಗ, ಆದರೆ ಅದನ್ನ ಆದ ನಂತರ ಅವರು ಸತ್ತೋಗಿದ್ದಾರೆ ಇವನು ಬದುಕಿಸಿ ಅಂತ ಅಂದಾಗ, ಇಲ್ಲ ಈ ಮಗು ಸತ್ತೋಗಿದೆ, ಈ ಮಗುವಿಗೆ ಇಷ್ಟೇ ಆಯಸ್ಸು ಅಂತ ಹೇಳಿದಾಗ ಅವರ ಒಂದು ಏನು ಶಕ್ತಿಯನ್ನು ನಂಬದಂತಹ ವ್ಯಕ್ತಿಗಳು ಏನಿದ್ದಾರೆ ಜನರು ಅವರನ್ನು ನಿಜವಾಗಿಯೂ ನಂಬುವಂತಹ ಸ್ಥಿತಿಯಾಗುತ್ತೆ. ಅಂದರೆ ಅವರ ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಸ್ಥಿತಿಯಾಗಿ ಇರುತ್ತದೆ. ಅದಲ್ಲದೆ ಹಲವಾರು ರೋಗಿಗಳು ಹಾಗೂ ಭಕ್ತರ ಒಂದು ಏನು ಕಷ್ಟ ನಿವಾರಣೆ ಮಾಡ್ಬೋದು ಅಥವಾ ರೋಗಿಗಳ ಏನೋ ರೋಗ ಇರುತ್ತೆ ಅದನ್ನೆಲ್ಲ ನಿವಾರಣೆ ಮಾಡಿದ್ದಾರೆ. ಅಂದರೆ ಭಕ್ತರ ಸಮಸ್ಯೆಗಳನ್ನ ಪರಿಹರಿಸಿದ್ದಾರೆ. ಹಾಗೆ ತಾವು ನಂಬಿ ಬಂದಂತಹ ದೇವರು ಏನು ರಾಯರು ಏನಿದ್ದಾರೆ ಅವರಿಗೆ ಭಕ್ತರು ತಾವು ಏನೇ ಮನಸ್ಸಿನಲ್ಲಿ ಅಂದುಕೊಂಡಂತಹ ಈಡೇರಿಕೆಗಳು ಬೇಡಿಕೆಗಳು ಏನೇ ಹೇಳಿದ್ರು ಕೂಡ ಅದು ಸಕಾಲದಲ್ಲಿ ಅಥವಾ ಸಕಾಲದಲ್ಲಿ ಈಡೇರಿಸ್ತಾರೆ ಅನ್ನೋದು ಕೂಡ ಒಂದು ನಂಬಿಕೆ ಆಗಿದೆ. ಅಂದಿನಿಂದ ಇಂದಿನವರೆಗೂ ಲಕ್ಷಾಂತರ ಸಂಖ್ಯೆಯಲ್ಲಿ ಇಲ್ಲಿಗೆ ಬಂದು ಭಕ್ತಾದಿಗಳು ಬಂದು ರಾಯರ ದರ್ಶನವನ್ನ ಪಡಿತಾರೆ. ರಾಯರು ಹೀಗೆ ಲೋಕ ಕಲ್ಯಾಣ ಸಂಚರಿಸ್ತಾ ಲೋಕದ ಉದ್ಧಾರಕ್ಕಾಗಿ ಎಲ್ಲ ರೀತಿಯ ಒಂದು ಎಲ್ಲ ಪ್ರದೇಶಗಳಲ್ಲಿ ಹೋಗಿ ತಮ್ಮ ಮಂತ್ರ ಅಥವಾ ವೇದಗಳನ್ನು ಪ್ರಚಾರ ಮಾಡುತ್ತಾ ಕೊನೆಗೆ ಒಂದು ಕಡೆ ನೆಲೆ ನಿಲ್ಲಬೇಕು ಅನ್ನೋ ಒಂದು ಸಂದೇಶ ಬರುತ್ತೆ, ಕೃಷ್ಣ ಸಂದೇಶ. ಅದು ಅವರು ಒಮ್ಮೆ ಉಡುಪಿಗೆ ಹೋದಂಥ ಸಂದರ್ಭದಲ್ಲಿ ಕೃಷ್ಣರು ಕೂಡ ಅವರು ಧ್ಯಾನ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಕೃಷ್ಣರು ಅವರ ಕನಸಿನಲ್ಲಿ ಬಂದು ನೀನು ಲೋಕ ಕಲ್ಯಾಣಕ್ಕಾಗಿ ಹುಟ್ಟಿದವನು, ನೀನು ಈ ಸ್ಥಳದಲ್ಲಿ ನೆಲೆಸಬೇಕು ಅಂತ ಹೇಳಿದ ಸಂದೇಶವನ್ನು ತಿಳಿದಂಥ ರಾಘವೇಂದ್ರ ಅವರು ಮಂತ್ರಾಲಯ ಮತ್ತು ಇಂದಿನ ಬೃಂದಾವನ ಪ್ರವೇಶವನ್ನು ಮಾಡ್ತಾರೆ. 1671ರಲ್ಲಿ ಅವರು ಆಂಧ್ರ ಪ್ರದೇಶದಲ್ಲಿ ಇರುವಂಥ ಮಂತ್ರಾಲಯದಲ್ಲಿ ಜೀವ ಸಮಾಧಿಯಾಗಿ ಪ್ರವೇಶ ಪಡೀತಾರೆ. ಅಲ್ಲಿಂದ ಅವರು ಸುಮಾರು 700 ವರ್ಷಗಳ ಕಾಲ ಭಕ್ತಾದಿಗಳ ಅಂದರೆ ಭಕ್ತರ ತೊಂದರೆ ತೊಡಕುಗಳನ್ನು ನಿವಾರಣೆ ಮಾಡೋಕ್ಕೋಸ್ಕರ ಅವರು ಇಲ್ಲಿ ಅವತರಿಸಿದ್ದಾರೆ. ಅಂದರೆ ಇನ್ನು 700 ವರ್ಷಗಳ ಕಾಲ ಇಲ್ಲಿ ಇರ್ತಾರೆ, ನೆಲೆ ಊರಿರ್ತಾರೆ. ಆದರೆ ಕೊನೆಯದಾಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕೇವಲ ಸಂತರಲ್ಲ, ಭಕ್ತರಿಗಾಗಿ ಜೀವಂತ ದೈವ ಎಂದು ಕೂಡ ಪರಿಗಣಿಸಲಾಗುತ್ತದೆ. ಅದಲ್ಲದೆ ಅವರು ಜೀವನದಲ್ಲಿ ನಂಬಿಕೆ, ಸಹನೆ ಮತ್ತು ಭಕ್ತಿ ಮಾರ್ಗವನ್ನು ತೋರಿಸುವಂತಹ ಗುರುಗಳಾಗಿ ಕೂಡ ಇದ್ದಾರೆ. ಇನ್ನು ರಾಘವೇಂದ್ರ ಸ್ವಾಮಿಗಳ ಮಹಾತ್ಮೆ ಒಂದಲ್ಲ ಎರಡಲ್ಲ ಹೇಳ್ತಾ ಹೋದರೆ ತುಂಬ ಇದೆ. ನಂಬಿ ಬಂದ ಭಕ್ತರಿಗೆ ಯಾವುದೇ ರೀತಿ ಇಲ್ಲ ಅನ್ನೋದೇ ಅವರಿಗೆ ಬೇಕಾದಂತಹ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ ಯಾವುದೇ ಕಷ್ಟಗಳನ್ನು ಹೇಳಿಕೊಂಡಂತಹ ಸಂದರ್ಭದಲ್ಲಿ ಅದನ್ನು ಈಡೇರಿಸಿ ಅವರಿಗೆ ಸುಲಭ ಒಂದು ಮಾರ್ಗ ಅಥವಾ ಉಪದೇಶವನ್ನು ಮಾಡಿ ಕಳಿಸ್ತಿರುವಂಥವರು. ಹೀಗೆ ಈ ರಾಘವೇಂದ್ರ ಸ್ವಾಮಿಯವರು ಒಬ್ಬ ಭಕ್ತರ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಬ್ಬ ಶಿಶು ಕೂಡ ಒಂದು ಮರಣವನ್ನು ಹೊಂತಾರೆ. ಅದಾದ ನಂತರ ಅಲ್ಲಿ ನಮ್ಮ ಮನೆಯಲ್ಲಿ ಅಲ್ಲಿರುವಂತಹ ಬ್ರಾಹ್ಮಣರು ಏನಿರ್ತಾರೆ ಇವರ ಮನೆಯಲ್ಲಿ ಸೂತಕ ಆಗಿದೆ ಅಂತ ಹೇಳಿದ್ರು ಕೂಡ ರಾಘವೇಂದ್ರ ಸ್ವಾಮಿಗಳು ಅದನ್ನು ಗೊತ್ತಿದ್ದು ಕೂಡ ಗೊತ್ತಿಲ್ಲದ ಹಾಗೆ ನಟಿಸಿ ನೀವು ನಿಮ್ಮ ಮಗನನ್ನು ಕರೆತನ್ನಿ ಅಂತ ಹೇಳ್ತಾರೆ. ಆದರೆ ಅವ್ರಿಗೆ ಗೊತ್ತಿರುತ್ತೆ ಅವ್ರು ಸತ್ತೋಗಿದ್ರು ಕೂಡ ಅವರನ್ನು ಆ ಒಂದು ಮೃತದೇಹವನ್ನು ತಂದಾಗ ಆ ಮಗುವನ್ನು ಬದುಕಿಸ್ತಾರೆ. ಇದು ಒಂದು ರಾಘವೇಂದ್ರ ಸ್ವಾಮಿಯವರ ಪವಾಡ ಅಂತಲೇ ಹೇಳ್ಬೋದು. ಇನ್ನು ತುಂಬ ಕಥೆಗಳು, ಈ ರೀತಿಯ ಕಥೆಗಳು ತುಂಬ ಇದೆ. ಹಲವಾರು ರೀತಿಯ ಅವರು ಜೀವನದಲ್ಲಿ ಏನೇನು ಮಾಡಿಕೊಂಡು ಹೋದರು. ಅದೇ ನಂತರ ಬೃಂದಾವನ ಪ್ರವೇಶ ಹೋಗುವಂಥ ಸಂದರ್ಭದಲ್ಲಿ ಒಂದು ಪ್ರದೇಶದಲ್ಲಿ ಉಳಿದಂಥ ಸಂದರ್ಭದಲ್ಲಿ ಆ ಒಂದು ಮಳೆ ಇಲ್ಲದ ಪ್ರದೇಶ ಏನಿದೆ ಅದನ್ನು ಬರಡಾಗಿದ್ದಂತಹ ಭೂಮಿಯನ್ನು ಮಳೆ ಬರಿಸಿ ಹಸಿರನ್ನಾಗಿ ಮಾಡಿದಂಥ ಒಂದು ಪವಾಡ ಕೂಡ ಇದೆ. ಅದಲ್ಲದೆ ಇನ್ನೂ ಹಲವಾರು ಪವಾಡಗಳು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಾಡಿದ್ದಾರೆ. ಹೀಗೆ ಭಕ್ತರು ಕೂಡ ಅವರ ಒಂದು ಪವಾಡ ಆಗಿರ್ಬೋದು ಅಥವಾ ಅವರ
ಏನು ಕಾವ್ಯಗಳು ಅಥವಾ ಮೀಮಾಂಸೆಗಳು ಏನಿದೆ ಅದರಲ್ಲಿ ಅವರು ಬರೆದಂತಹ ಹಲವಾರು ಕೃತಿಗಳು ಇಲ್ಲಿವರೆಗೂ ಕೂಡ ಭಕ್ತರ ಒಂದು ಜೀವನದ ಮಾರ್ಗವಾಗಿ ಕೂಡ ಮಾರ್ಪಟ್ಟಿದೆ. ಅಲ್ಲದೆ ಕೃತಿಗಳಾಗಿರ್ಬೋದು ಅಥವಾ ಕಾವ್ಯ ಮೀಮಾಂಸೆಗಳಾಗಿರ್ಬೋದು, ವೇದಗಳಾಗಿರ್ಬೋದು, ತತ್ವಶಾಸ್ತ್ರಗಳಾಗಿರ್ಬೋದು, ತುಂಬಾ ಪರಿಣಿತರು ನಿಪುಣರಾಗಿರುವಂತಹ ರಾಘವೇಂದ್ರ ಸ್ವಾಮಿಗಳು ಇಂದಿಗೂ ಕೂಡ ಜೀವಂತವಾಗಿದ್ದಾರೆ. ಹಾಗೆ 700 ವರ್ಷಗಳ ಕಾಲ ಇಲ್ಲಿ ಭೂಲೋಕದಲ್ಲಿ ನೆಲೆಸಿದ್ದು ಕೂಡ ನಂತರ ಪುಣ್ಯ ಸ್ವರ್ಗ ಪ್ರಾಪ್ತಿಯಾಗುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ. ಹಾಗೆ ಇನ್ನು 700 ವರ್ಷಗಳ ಕಾಲ ಭಕ್ತರ ಕಷ್ಟ ಸುಖಗಳನ್ನ ಕೇಳುತ್ತಾ ಅವರಿಗೆ ಪರಿಹಾರ ನೀಡುತ್ತಾ ಇರುವಂತಹ ಸ್ವಾಮಿ ರಾಘವೇಂದ್ರ ಸ್ವಾಮಿ ಸನ್ನಿಧಾನಕ್ಕೆ ಬಂದಂತ ನಾವು ಕೂಡ ಪುಣ್ಯವಂತರು ಅಂತ ಹೇಳ್ಬೋದು. ಅಂದ್ರೆ ಯಾವುದೇ ರೀತಿ ನಾವು ಏನೇ ಅನ್ಕೊಂಡು ಕೂಡ ಒಂದು ಉದ್ದೇಶ ಪೂರ್ವಕವಾಗಿ ನಡೆಯುತ್ತೆ ಅಂತ ಹೌದು. ಹಾಗೇನೆ ನೀವು ಅಥವಾ ನಾವು ಯಾರೇ ಆದ್ರೂ ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯವರ ದರ್ಶನ ಮಾಡೋಕೆ ಬರಬೇಕು ಅಂತ ಅನ್ಕೊಂಡ್ರೆ ನಿಜವಾಗ್ಲು ಒಂದು ಪುಣ್ಯ ಮತ್ತೆ ಆ ಒಂದು ಸಮಯ ಕೂಡಿ ಬರಬೇಕು, ಹಾಗಾದ್ರೆ ಮಾತ್ರ ಅದು ಸಾಧ್ಯ. ಹಾಗೆ ಇನ್ನೊಂದು ಕೂಡ ಹೇಳಿರ್ತಾರೆ ಏನು ಅಂತ ಅಂದ್ರೆ, ಈಗ ಜನರಲ್ ಆಗಿ ನಾವು ಮಾತಾಡ್ತಾ ಇರ್ಬೇಕಾದ್ರೆ ಒಂದು ಅದೇ ಯಾವ್ದಾದ್ರು ರಾಘವೇಂದ್ರ ಸ್ವಾಮಿಗಳ ದರ್ಶನ ಪಡಿಬೇಕು ಅಂತ ಅಂದ್ರೆ ಪುಣ್ಯ ಮಾಡಿರ್ಬೇಕು. ಹಾಗೆ ಅಲ್ಲಿಗೆ ಹೋಗುವಂತ ಸಂದರ್ಭದಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲದೆ ಮನಸ್ಸು ಶುದ್ಧವಾದ ಮನಸ್ಸಿನಿಂದ ಹೋದ್ರೆ ನಿಜವಾಗಿಯೂ ದರ್ಶನ ಆಗುತ್ತದೆ. ಅದಾದ್ರೆ ನಿಜವಾಗಿಯೂ ಕೂಡ ಅವರ ಒಂದು ಕಷ್ಟ ಕಾರ್ಪಣ್ಯಗಳು ಹೋಗುತ್ತೆ ಅಂತ ಕೂಡ ಒಂದು ನಂಬಿಕೆ ಇದೆ. ಸೊ ಇದು ಕೂಡ ಯಾವುದೋ ಒಂದು ಬುಕ್ಕಲ್ಲಿ ಓದಿದ್ದು ನೆನಪು. ಸೊ ಇದಿಷ್ಟು ರಾಘವೇಂದ್ರ ಸ್ವಾಮಿಯವರ ಒಂದು ಜೀವನ ಚರಿತ್ರೆ ಹಾಗೂ ಅವರು ನಡೆದು ಬಂದಂತಹ ದಾರಿ ಹಾಗೂ ಅವರು ಏನು ಕಷ್ಟಗಳನ್ನು ಎದುರಿಸಿದ್ರು ಹಾಗೂ ಬೇರೆ ಹಾಗೆ ಇನ್ನು ಹಲವಾರು ರೀತಿಯ ಪವಾಡಗಳು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಯವರು ಮಾಡ್ತಾ ಬಂದಿದ್ದಾರೆ. ಇನ್ನು ರಾಘವೇಂದ್ರ ಸ್ವಾಮಿಯವ್ರ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾನೇ ಇದೆ ಹೇಳಕ್ಕೆ. ಹಾಗಾಗಿ ಇಷ್ಟು ಒಂದು ಮೇನ್ ಹೇಳಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.